ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೂಪರ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಸಮಥಿಂಗ್ ದಟ್ ಇಸ್ ರಿಲೇಟೆಡ್ ಟು ಇಂಗ್ಲಿಷ್. ಹೌದು ಮ್ಯಾಮ್, ಇಂಗ್ಲಿಷ್ ಅನ್ನೇ ನಾವು ನೋಡ್ತಾ ಇದೀವಿ. ಹೋದ್ ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡಿದ್ವಿ? ಸೈಟ್ ವರ್ಡ್ಸ್ ಅನ್ನ ತೋರಿಸಿದ್ವಿ. ಕರೆಕ್ಟ್, ನಾನು ಸೈಟ್ ವರ್ಡ್ಸ್ ಅನ್ನ ತೋರಿಸ್ದೆ. ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನ್ ತಿಳ್ಕೊಳ್ತೀವಿ ಗೊತ್ತಾ? ನಾವು ಈ ಅಕ್ಷರಗಳೆಲ್ಲ ತಿಳ್ಕೊಂಡಿದೀವಲ್ವಾ? ಇಂಗ್ಲಿಷ್ ಅಂದ್ರೆ ಆಲ್ಫಾಬೆಟ್ ಅನ್ನ ನಾವು ಚಿಕ್ಕ ವಯಸ್ಸಿಂದ ಎಷ್ಟೋ ಸತಿ ಓದಿದೀವಿ. ತುಂಬಾ ಸರಳವಾಗಿ ಬರತ್ತೆ ಅಲ್ವಾ? ನೀವ್ ಯಾರು ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಆದ್ರೆ ಆ ಪ್ರತಿ ಒಂದು ಅಕ್ಷರವನ್ನು ಹೇಗ್ ಹೇಳೋದು, ಹೇಗ್ ನಾವು ಅದನ್ನ ಉಚ್ಚಾರಣೆ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಿದ್ಯಾ? ಕೆಲವೊಬ್ರಿಗೆ ಗೊತ್ತಿರತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಆದ್ರೆ ಅದೇನ್ ತುಂಬಾ ಲೇಟ್ ಆಗಿಲ್ಲ, ನಾವ್ ಅದನ್ನ ತಿಳ್ಕೊಂಡ. ಪ್ರತಿಯೊಂದು ಲೆಟರ್ಗೂ ಒಂದ್ ಸೌಂಡ್ ಇದೆ, ಅದನ್ನ ನಾವು ಫೋನಿಕ್ಸ್ ಅಂತ ಕರಿತೀವಿ. ಆ ಸೌಂಡ್ ಪ್ರಕಾರ ಅದನ್ನ ನಾವ್ ಹೇಗ್ ಉಚ್ಚಾರಣೆ ಮಾಡೋದು, ಅದನ್ ಪ್ರಕಾರ ನಾವ್ ಹೇಗ ವರ್ಡ್ ನ ಓದೋದು, ಇದನ್ನ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಹೆಚ್ಚಾಗಿರೋ ವಿಷಯಗಳಿವೆ. ನಾವು ಸಣ್ಣ ಪುಟ್ಟ ಹೆಜ್ಜೆ ಇಟ್ಟು ಅದನ್ನ ತಿಳ್ಕೊಳ್ಳೋಣ. ಆಯ್ತಾ? ಅಷ್ಟೇನ್ ರಶ್ ಮಾಡ್ಕೊಂಡು ನಾವು ಕಲ್ತ್ಕೋಬೇಕಂತಿಲ್ಲ. ಸ್ವಲ್ಪ ಮೆತ್ತಗೆ ಕಲಿಯೋಣ. ಓಕೆ, ಫಸ್ಟ್ ಲೆಟ್ ಮೀ share the screen wherein we are going to see a motivational quote. Okay. Spark of leadership in every student. ಅಕಸ್ಮಾತ್ ನಿಮ್ ಕ್ಲಾಸ್ ಅಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಕೊಟ್ಟಿದ್ದಾರೆ. ಇಮ್ಯಾಜಿನ್ ಯು ಆರ್ ಗಿವನ್ ಅ ಕಾಂಪ್ಲೆಕ್ಸ್ ಗ್ರೂಪ್ ಪ್ರಾಜೆಕ್ಟ್ ಇನ್ ಅ ಕ್ಲಾಸ್. ದೊಡ್ಡದಾಗಿ ಕಾಣಿಸ್ತಿದ್ಯಾ? ಅಂಡ್ ಟೀಮೇಟ್ಸ್ ಆರ್ ಕನ್ಫ್ಯೂಸ್ಡ್ ಅಬೌಟ್ ವೇರ್ ಟು ಬಿಗಿನ್. ನಿಮ್ಮೆಲ್ಲ ಗುಂಪಾಗಿ ಮಾಡ್ಬಿಟ್ಟಿದ್ದಾರೆ. ಒಂದು ಗುಂಪಲ್ಲಿ ಒಂದು 5-6 ಜನ ಇದ್ರ, ಆದ್ರೆ ನಿಮ್ ಫ್ರೆಂಡ್ಸ್ಗೂ ಗೊತ್ತಾಗ್ತಿಲ್ಲ ಹೇಗ್ ಅದನ್ನ ಶುರು ಮಾಡೋದು ಅಂತ. ಅ ಟ್ರೂ ಸ್ಟೂಡೆಂಟ್ ಲೀಡರ್ ಡಸಂಟ್ ವೇಟ್ ಫಾರ್ ಸಮ್ ಒನ್ ಎಲ್ಸ್ ಟು ಸ್ಟೆಪ್ ಅಪ್. ಅಕಸ್ಮಾತ್ ನೀವ್ ಈ ತರ ಇರ್ತದೆ, ಬೇರೆ ಯಾರಾದ್ರೂ ಒಬ್ರು ಶುರು ಮಾಡ್ಲಿ, ಅದಾದ್ಮೇಲೆ ನನ್ ರೋಲ್ ನಾನು ಮಾಡ್ತೀನಿ, ಅದಾದ್ಮೇಲೆ ನಾನು ಹೇಳ್ತೀನಿ, ಆ ತರ ನಾವ್ ಇರ್ಬೇಕಾ? ಇರ್ಬಾರ್ದು. ನೀವೇನ್ ಮಾಡ್ಬೇಕು? ಈ ಒಂದು ಟ್ರೂ ಸ್ಟೂಡೆಂಟ್ ಲೀಡರ್ ಆಗಿದ್ರೆ ಬೇರೆಯೊಬ್ರು ಬಂದ್ ಹೇಳಿ, ಅವ್ರು ಶುರು ಮಾಡ್ಲಿ, ಅದಾದ್ಮೇಲೆ ನಾನು ಶುರು ಮಾಡ್ತೀನಿ ಅನ್ನೋ ಥಾಟ್ ನಿಮ್ಗೆ ಬರೋದಿಲ್ಲ. ದೇ ಟೇಕ್ ದ ಇನಿಷಿಯೇಟಿವ್ ವಿತ್ ಎಂಪತಿ. ಇದು ನಮ್ ಗ್ರೂಪ್ ಕೊಟ್ಟಿದ್ದಾರೆ, ನಾನ್ ಅದನ್ನ ಮುಂದುವರಿಸ್ತೀನಿ, ಅದನ್ನ ನಾನ್ ಪ್ರಾರಂಭ ಮಾಡ್ತೀನಿ ಅನ್ನೋ ಥಾಟ್ ನಿಮ್ಮಲ್ಲಿ ಬರುತ್ತೆ. ಬೇರೆಯವ್ರಿಗೆ ನಾನು ಹೇಳ್ಕೊಡ್ತೀನಿ, ನಾನು ಶುರು ಮಾಡಿದ್ರೆ ಮಿಕ್ಕಿರೋರು ಶುರು ಮಾಡ್ತಾರೆ ಅನ್ನೋ ಥಾಟು ಅವ್ರಿಗೆ ಬರುತ್ತೆ. While listening patiently to everyone's ideas, guiding struggling peers step by step. Peers ಅಂದ್ರೆ ಏನಿಲ್ಲ ಮಕ್ಕಳೇ, ನಿಮ್ಮ ಗೆಳೆಯರು. ಅದನ್ನೇ ನಾವು peers ಅಂತೀವಿ. ಫ್ರೆಂಡ್ಸ್ ಅನ್ನೋದಕ್ಕೆ ಮತ್ತೊಂದು ಪದಾನಿ ಈ peers ಅನ್ನೋದು. ಬೇರೆಯವ್ರು ಏನ್ ಹೇಳ್ತಿದ್ದಾರೆ ಅದನ್ನ ನೀವು ಗಮನ ಕೊಟ್ಕೊಳ್ತೀರಾ, ತುಂಬಾ ಪೇಶೆಂಟ್ ಆಗಿ ನೀವು ಕೇಳಿಸ್ಕೊಳ್ತೀರಾ. ಅವ್ರ ಏನ್ ಹೇಳ್ತಿದ್ದಾರೆ, ನೀವ್ ಹೇಳೋದೇ ಸರಿ, ಅವ್ರು ಹೇಳೋದು ತಪ್ಪು, ಈ ತರ ನಾವ್ ಹೇಳೋಂಗಿಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಥಾಟ್ ಇರತ್ತೆ, ಐಡಿಯಾ ಇರತ್ತಲ್ಲ, ಅವರಿಂದ ನೀವು ಅದನ್ನ ಗ್ರಹಿಸ್ಕೊಳ್ತೀರಾ. ಕರೆಕ್ಟಾ? ಗೈಡಿಂಗ್ ಸ್ಟ್ರಗ್ಲಿಂಗ್ ಪಿಯರ್ಸ್ ಸ್ಟೆಪ್ ಬೈ ಸ್ಟೆಪ್ ಅಂಡ್ ಸ್ಟೇಯಿಂಗ್ ಪಾಸಿಟಿವ್ ವೆನ್ ಆಬ್ಸ್ಟಿಕಲ್ಸ್ ಅರೈಸ್. ಎಷ್ಟೇ ರೀತಿಯಾಗಿರೋ ಆಬ್ಸ್ಟಿಕಲ್ಸ್ ಬಂದ್ರು ನೀವ್ ಏನ್ ಮಾಡ್ತೀರಾ? ಅದನ್ನ ನೀವು ಪಾಸಿಟಿವ್ ಆಗಿ ಇಟ್ಕೊಂಡು ನೀವು ಗೈಡ್ ಮಾಡ್ತೀರಾ. ಲೀಡರ್ಶಿಪ್ ಇಸ್ಂಟ್ ಅ ಟೈಟಲ್ ಗಿವನ್ ಅಟ್ ದ ಎಂಡ್ ಆಫ್ ದ ಇಯರ್. ವಾ ನೀವೇ ಲೀಡರ್ ಅಪ್ಪ, ಸೂಪರ್, ಆ ಥಾಟ್ ನಮ್ಮಲ್ಲಿ ಬರಬಾರ್ದು. ನಾವು ಅವ್ರನ್ನ ಹೇಗೆ ಗೈಡ್ ಮಾಡ್ತೀವಿ, ಪ್ರತಿಯೊಂದು ಸ್ಟೆಪ್ಗೂ ಅವ್ರನ್ನ ಹೇಗ್ ನಾವು ಸಹಾಯ ಮಾಡ್ತೀವಿ, ಅವರು ನಮ್ಮನ್ನ ಹೇಗ್ ರೆಕಗ್ನೈಸ್ ಮಾಡ್ತಾರೆ, ನಾವು ಆ ಗುಂಪಾಗಿ ಆ ಕೆಲಸವನ್ನ ಹೇಗ್ ಮುಗಿಸ್ತೀವಿ, ಅದ್ರಲ್ಲಿ ಇದೆ. ಇಟ್ಸ್ ನಾಟ್ ದಿ ಕ್ರೌನ್ ದಟ್ ಇಟ್ ಇಸ್ ಬೀನ್ ಪ್ಲೇಸ್ಡ್ ಆನ್ ಅವರ್ ಹೆಡ್ ಆಸ್ ಅ ಲೀಡರ್. ಇಟ್ಸ್ ಹೌ ವಿ ಲೀಡ್ ಪೀಪಲ್ ಅರೌಂಡ್ ಅಸ್. ನಾವ್ ಹೇಗ ಅವ್ರನ್ನ ದಾರಿ ತೋರಿಸ್ತೀವಿ, ಹೇಗ ಅವ್ರನ್ನ ಗೈಡ್ ಮಾಡ್ತೀವಿ, ಅವ್ರು ಹೇಳೋ ಥಾಟ್ಸ್ ಐಡಿಯಾಸ್ ಎಲ್ಲ ನಾವ್ ಹೇಗ್ ಸ್ವೀಕರಿಸ್ಕೊಳ್ತೀವಿ, ಅದ್ರಲ್ಲಿದೆ ಟ್ರೂ ಲೀಡರ್ ಆಗಿರೋ ರೋಲ್. ಸೊ ಇಟ್ಸ್ ಎವ್ರಿ ಡೈಲಿ ಚಾಯ್ಸ್ ಯು ಮೇಕ್ ಟು ಹೆಲ್ಪ್ ಅದರ್ಸ್ ಗ್ರೋ ಅಂಡ್ ಸಕ್ಸೀಡ್ ಟುಗೆದರ್. ನೀವು ಮಾತ್ರ ಬೆಳಿಬೇಕು, ನೀವು ಮಾತ್ರ ಗ್ರೋ ಆಗ್ಬೇಕು ಅನ್ನೋ ಥಾಟ್ ಇರಬಾರ್ದು. ನನ್ ಜೊತೆ ಬೇರೆಯವರು ಬೆಳಿಬೇಕು, ಅವ್ರಿಗೂ ನಾನು ಸಹಾಯ ಮಾಡ್ತೀನಿ ಅನ್ನೋ ಥಾಟ್ ಇದ್ರೆ ನೀವೇ ನಿಜವಾದ ಲೀಡರ್. ಟ್ರೂ ಲೀಡರ್ಶಿಪ್ ಇಟ್ ಸ್ಟಾರ್ಟ್ಸ್ ವಿತ್ ಯು. ಯು ಓನ್ ಯೋರ್ ಟಾಸ್ಕ್, uplift your classmates and turn everyday challenges into team work victories. ಅಕಸ್ಮಾತ್ ನಿಮ್ ಫ್ರೆಂಡ್ ಒಂದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ಮಿಸ್ ಹೇಳ್ಕೊಟ್ಟಿದ್ದಾರೆ, ಅವ್ರಿಗೆ ಅರ್ಥ ಆಗಿಲ್ಲ. ಅಕಸ್ಮಾತ್ ನಿಮ್ಗೆ ಅರ್ಥ ಆಯ್ತಂದ್ರೆ ನೀವು ಸಹಾಯ ಮಾಡ್ಬೋದಲ್ವಾ? ಇಲ್ಲ ಇಲ್ಲ, ನಾನೇನ್ ಮಾಡಲ್ಲ, ನನ್ ಗೊತ್ತಾಗ್ಬಿಟ್ಟಿದೆ, ನಾನು ಹಾಗೆ ಕೂತ್ಕೊಳ್ತೀನಿ ಅನ್ನೋ ಥಾಟ್ ನಿಮ್ಮಲ್ಲಿ ಬರಬಾರ್ದು. Correct? You need to uplift your classmates as well and turn everyday challenges that you face into teamwork victories.
ಇದನ್ನ ಕನ್ನಡದಲ್ಲಿ ನೋಡಿದ್ರೆ ನಿಜವಾದ ನಾಯಕತ್ವವು ನಿಮ್ಮಿಂದಲೇ ಆರಂಭವಾಗುತ್ತದೆ. ನಿಮ್ಮ ಜವಾಬ್ದಾರಿಯನ್ನು ಸ್ವೀಕರಿಸಿ, ಸಹಪಾಠಿಗಳಿಗೆ ಸಹಾಯ ಮಾಡಿ ಮತ್ತು ಪ್ರತಿದಿನವೂ ಯಶಸ್ವಿನ ಹಾದಿಯಲ್ಲಿ ಸಾಗಿರಿ. ಈ ಮೇಲ್ಗಡೆ ಬರ್ದಿತ್ತಲ್ಲ ಸ್ಟೂಡೆಂಟ್ ಟೇಕ್ ಅವೇ, ಅದನ್ನೇ ಇಲ್ಲಿ ಕನ್ನಡದಲ್ಲಿ ಸರಳವಾಗಿ ಕೊಟ್ಟಿದ್ದಾರೆ. ಸೊ ಆಸ್ ಅ ಟ್ರೂ ಲೀಡರ್, ನೀವು ಸ್ಟೂಡೆಂಟ್ ಆಗಿ ಏನ್ ಮಾಡ್ಬೇಕು, ನೀವು ಈ ಪ್ಲಿಚ್ ತಗೊಳ್ತೀರಾ, ಟೇಕ್ ಇನಿಷಿಯೇಟಿವ್ ಫಸ್ಟ್ ಇನ್ ಗ್ರೂಪ್ ಟಾಸ್ಕ್. ನಿಮ್ಮನ್ನ ಗ್ರೂಪ್ ಟಾಸ್ಕ್ ಏನೋ ಒಂದು ಮಾಡಕ್ ಹೇಳಿದಾರಂದ್ರೆ ನೀವು ಅದನ್ನ ಇನಿಷಿಯೇಟಿವ್ ತಗೊಳ್ಳಿ. ಪರವಾಗಿಲ್ಲ, ನಾನ್ ಶುರು ಮಾಡ್ತೀನಿ, ನಾನು ಸಹಾಯ ಮಾಡ್ತೀನಿ, ನಾನ್ ಇನಿಷಿಯೇಟಿವ್ ತಗೊಳ್ತೀನಿ ಅನ್ನೋ ಥಾಟ್ ನಿಮ್ಮಲ್ಲಿ ಬರಲಿ. ಲಿಸನ್ ವಿತ್ ಎಂಪತಿ ಟು ಪಿಯರ್ಸ್, ಅಂದ್ರೆ ಬೇರೆಯವ್ರು ಏನ್ ಹೇಳ್ತಿದ್ದಾರೆ ಅದನ್ನ ನೀವು ಗಮನ ಕೊಟ್ಟು ಕೇಳಿ, ಆಯ್ತಾ. ಸ್ಟ್ಯಾಂಡ್ ಸ್ಟ್ರಾಂಗ್ ವಿತ್ ಇಂಟಿಗ್ರಿಟಿ ಅಂಡ್ courage. Yes. So if at all you're having these qualities, you are a true leader. I hope this will spark the leadership quality in each of you. ಆಯ್ತಾ, ಪ್ರತಿಯೊಬ್ಬರು ಲೀಡರೇ, ಆದ್ರೆ ನೀವು ಹೇಗ್ ಅದನ್ನ ತಗೊಂಡು ಹೋಗ್ತೀರಾ, ನೀವು ಹೇಗ್ ಮಿಕ್ಕಿದ ಬೇರೆಯವ್ರನ್ನ ಗೈಡ್ ಮಾಡ್ತೀರಾ ಅನ್ನೋದು ಇದೆ. ಆಯ್ತಾ? ಓಕೆ ಮ್ಯಾಮ್, ಫೈನ್, ವಿ ವಿಲ್ ಬಿ ಅ ಟ್ರೂ ಲೀಡರ್ ಹೆನ್ಸ್ಫೋರ್ತ್. ಗ್ರೇಟ್. ಮುಂದೆ ಹೋಗೋಣ. ಆಲ್ರೆಡಿ ನಾನು ಹೇಳಿದ್ದೆ ಫೋನಿಕ್ಸ್ ಬಗ್ಗೆ ಇವತ್ತು ನಾವು ನೋಡ್ತಿದ್ದೀವಿ ಅಂತ. ಇಲ್ಲಿ ನೋಡಿ, ಆ ಫೋನಿಕ್ಸ್ ಅನ್ನೋ ಲೆಟರ್ಸ್ ಡ್ಯಾನ್ಸ್ ಆಡ್ತಿದೆ. ಅಂದ್ರೆ ಏನು, ಇವತ್ತಿನ ಟಾಪಿಕ್ ಫೋನಿಕ್ಸ್. ಅದು ನಾವ್ ಏನಂತ ಫಸ್ಟ್ ತಿಳ್ಕೊಳ್ಳೋಣ. ಯಾಕಂದ್ರೆ ಯಾವ್ದೇ ಒಂದು ವಿಷಯ ನಾವು ಅದು ಏನು ಅಂತ ತಿಳ್ಕೊಬೇಕು, ಅದ್ ಯಾಕೆ ನಾವು ಕಲಿಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಅದಾದ್ಮೇಲೆನೆ ಅದ್ರಲ್ಲಿ ಹೆಚ್ಚಾಗಿರೋ ವಿಷಯಗಳನ್ನ ನಾವು ತಿಳ್ಕೊಬಹುದು. We need to know what it means and the need for it. If these two things are known, it helps us to understand much easier. Every one of you agree with me? ಒಪ್ಕೊಳ್ತೀರಾ ನನ್ನ ಜೊತೆ ನೀವೆಲ್ಲರೂ? ಖಂಡಿತಾನಾ? ಆಯ್ತು. Phonics is a structured method of teaching reading and spelling by correlating sounds with letters or group of letters in an alphabetic writing system. ಅಂದ್ರೆ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಶಬ್ದ ಕೊಟ್ಟಿದ್ದಾರೆ. ಆ ಶಬ್ದದ ಪ್ರಕಾರ ನಾವು ಆ ಲೆಟರ್ನ ಓದಿದ್ರೆ, ನಾವು ಒಂದ್ ಅಕ್ಷರ ಮತ್ತೆ ಇನ್ನೊಂದು ಅಕ್ಷರವನ್ನ ಸೇರ್ಸಿ ಓದಿದಾಗ ಅದನ್ನ ನಾವು ಸರಳವಾಗಿ ಓದೋಕೆ ಸಹಾಯ ಮಾಡತ್ತೆ. It enables learners to decode written words accurately to spoken language. ಏನ್ ಬರ್ದಿದಾರೋ ಆ ಸೌಂಡ್ಸ್ ನಮ್ಗೆ ಚೆನ್ನಾಗಿ ಗೊತ್ತಿತ್ತಂದ್ರೆ ಅದನ್ನ ಓದೋದು ನಮ್ಗೆ ತುಂಬಾ ಸರಳವಾಗೇ ಬರುತ್ತೆ. ಸೊ ಅದೇನಿಲ್ಲ, ಒಂದು ಹೇಳ್ಕೊಡೋ ಒಂದು ರೀತಿ. ಯಾವ್ದು ಹೇಳ್ಕೊಡೋ ರೀತಿ, ಒಂದ್ ಪದವನ್ನ, ಒಂದು ಅಕ್ಷರವನ್ನ ಹೇಗ್ ಹೇಳೋದು, ಹೇಗ್ ಓದ್ಬೇಕು ಅನ್ನೋದನ್ನ ನಮ್ಗೆ ಹೇಳ್ಕೊಡೋದೇ ಈ ಫೋನಿಕ್ಸ್. ಯಾಕೆ ನಮ್ಗೆ ಇದು ಬೇಕು? ಒಂದು 3 ಮುಖ್ಯವಾದ ರೀಸನ್ ಇದೆ ಇದಕ್ಕೆ. ಇನ್ಸ್ಟೆಂಟ್ ಡಿಕೋಡಿಂಗ್ ಮ್ಯಾಜಿಕ್ ಅಂದ್ರೆ ಅದ್ ಏನಂತ, ಆ ವರ್ಡ್ ಏನಂತ ನಮ್ಗೆ ತಕ್ಷಣ ಹೇಳ್ಬಿಡಕ್ಕಾಗತ್ತೆ. ಇಟ್ ಬ್ರೇಕ್ಸ್ ಡೌನ್ ಅನ್ಫೆಮಿಲಿಯರ್ ವರ್ಡ್ಸ್. ಅನ್ಫೆಮಿಲಿಯರ್ ವರ್ಡ್ಸ್ ಅಂದ್ರೆ ಏನ್ ಗೊತ್ತಾ ಮಕ್ಳೇ? ನಮ್ಗೆ ಗೊತ್ತಿಲ್ಲದೆ ಇರೋ ವರ್ಡ್ಗಳು, ಅದನ್ನ ನಾವು ಅನ್ಫೆಮಿಲಿಯರ್ ವರ್ಡ್ಸ್ ಅಂತೀವಿ. ಅದನ್ನ ನಾವು ಸುಲಭವಾಗಿ ಓದ್ಬೋದು, ಅಂದ್ರೆ ಸರಳವಾಗಿ ಓದ್ಬೋದು. ಅದನ್ನ ಈಸಿಯಾಗಿ ಇನ್ಸ್ಟೆಂಟ್ ಆಗಿ ನಾವು ಓದಕ್ಕಾಗತ್ತೆ. The students can read any new word independently without guessing. ಓ, ಇದಾಗೆ ಇರ್ಬೇಕು. ಲೆಟರ್ಸ್ ಫಸ್ಟ್ CLO, ಕ್ಲಾಕ್. ಅದನ್ನ ನೀವು ಗೆಸ್ ಮಾಡಿದೆ, ಈ ಸೌಂಡ್ಸ್ ಎಲ್ಲ ನಮ್ಗೆ ಗೊತ್ತಿದ್ರೆ ಈಸಿಯಾಗಿ ಒಂದೇ ಸೆಕೆಂಡ್ ಅಲ್ಲಿ ಫಟಾಫಟ್ ಅಂತ ಓದ್ಬಿಡ್ತೀರಾ. ಆಯ್ತಾ? ಸೊ ಇಟ್ ಇಸ್ ಅನ್ ಇನ್ಸ್ಟೆಂಟ್ ಡಿಕೋಡಿಂಗ್ ಮ್ಯಾಜಿಕ್. ಈ ಮ್ಯಾಗಿ ತರಾನೇ ತಕ್ಷಣ ಆಗ್ಬಿಡತ್ತೆ. ಅಂದ್ರೆ ಈ ಸೌಂಡ್ಸ್ ಎಲ್ಲ ನಮ್ಗೆ ಗೊತ್ತಿದ್ರೆ ಬೇಗ ಓದ್ಬಿಡ್ಬೋದು, ಸರಳವಾಗಿ ಓದಕ್ಕೆ ನಮ್ಗೆ ಹೆಲ್ಪ್ ಮಾಡತ್ತೆ. ಸ್ಮೂತ್ ಸೌಂಡ್ ಬ್ಲೆಂಡಿಂಗ್. ಇಟ್ ಕನೆಕ್ಟ್ಸ್ ಇಂಡಿವಿಜುವಲ್ ಲೆಟರ್ ಸೌಂಡ್ ಸೀಮ್ಲೆಸ್ಲಿ ಟುಗೆದರ್ ಟು ಕನ್ಸ್ಟ್ರಕ್ಟ್ ಫುಲ್ ಮೀನಿಂಗ್ಫುಲ್ ವೊಕ್ಯಾಬುಲರಿ ಅಂಡ್ ಇಂಪ್ರೂವ್ ಸ್ಪೆಲ್ಲಿಂಗ್ ಕಾನ್ಫಿಡೆನ್ಸ್. ನಮ್ಗೆ ಈ ಸ್ಪೆಲ್ಲಿಂಗ್ ಕಾನ್ಫಿಡೆನ್ಸೇ ನಾವು ಸ್ವಲ್ಪ ಲ್ಯಾಗ್ ಆಗ್ತೀವಲ್ವಾ. ಈ ಸ್ಪೆಲ್ಲಿಂಗ್ ಕಾನ್ಫಿಡೆನ್ಸು ಇದನ್ನ ಫೋನಿಕ್ಸ್ ನಮ್ಗೆ ಗೊತ್ತಿದ್ರೆ, ತಿಳ್ಕೊಂಡ್ಬಿಟ್ರೆ, ಅದು ನಮ್ಗೆ ಇನ್ನೂ ಆ ಕಾನ್ಫಿಡೆನ್ಸ್ ನಮ್ಗೆ ಜಾಸ್ತಿ ಮಾಡತ್ತೆ. ಆಯ್ತಾ? ಲೈಫ್ ಲಾಂಗ್ ರೀಡಿಂಗ್ ಫ್ಲೂಯೆನ್ಸಿ ಅಂದ್ರೆ ಇವಾಗ ನಾನು ತಿಳ್ಕೊಂಡ್ರೆ ಇವಾಗ ಓದಕ್ಕೆ ನನ್ಗೆ ಉಪಯೋಗ ಆಗತ್ತ ಅಂತ ಅಲ್ಲ. ನಾನು ಯಾವಾಗ ಓದ್ರೂ ಸರಿ, ಎಷ್ಟ್ ದಿನಗಳಾದ್ರೂ ಸರಿ, ಎಷ್ಟೇ ವಯಸ್ಸಾದ್ರೂ, ಅದು ಎಷ್ಟೇ ಕಠಿಣವಾಗಿರೋ ಪದವಾಗಿದ್ರು ಸರಿ, ನನಗೆ ಅದು ಓದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇಟ್ಸ್ ಅ ಲೈಫ್ ಲಾಂಗ್ ರೀಡಿಂಗ್ ಫ್ಲೂಯೆನ್ಸಿ. ಬಿಲ್ಸ್ robust cognitive foundation for advanced comprehension. ಎಷ್ಟೇ ಕಠಿಣವಾಗಿರೋ ಪದಗಳಾಗಿದ್ರು, ವರ್ಡ್ಸ್, ಸೆಂಟೆನ್ಸ್ ಆಗಿದ್ರು ಸಹ ನನ್ಗೆ ತಿಳಿದಿದ್ರೆ ನನ್ಗೆ ಓದೋಕೆ ತುಂಬಾ ಸಹಾಯ ಆಗತ್ತೆ. ಅದನ್ನ ನಾನು ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ. It leads into an effortless and enjoyable habit. So these many advantages are there. So are you interested in learning the sounds?
Yes, let us. First, we are going to see the sounds of these 6 letters. Okay. We are going to see the sounds of these 6 letters. Then we are going to formulate 2 letter, 3 letter, 4 letter words accordingly. ಈ ಲೆಟರ್ಸ್ ಇನ್ ಶಬ್ದ ಏನಂತ ತಿಳ್ಕೊಂಡ್ಬಿಡೋಣ. ಅಂದ್ರೆ ಇವಾಗ ಚಿಕ್ಕ ವಯಸ್ಸಲ್ಲಿ ನೀವೇನ್ ಮಾಡಿರ್ತೀರಾ ಮ್ಯಾಮ್, ಇದೆಲ್ಲ ನಮ್ಗೆ ಓದಕ್ ಈಸಿಯಾಗಿ ಬರುತ್ತೆ. ABCDEFG ಅದನ್ನ ಒಂದು ರೈಮ್ ಆಗು ನಮ್ಗೆ ಹೇಳ್ಕೊಟ್ರು. ABCDEFG ಈ ತರ ಹಾಡಾಗು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ನಮ್ಗೆಲ್ಲ ಗೊತ್ತಿದೆ ಮ್ಯಾಮ್, ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ಆ ಲೆಟರ್ ಹೇಗಿದೆಯೋ ಅದನ್ನ ನೀವ್ ಹಾಗೆ ಹೇಳ್ತಿದ್ದೀರಾ. ಆದ್ರೆ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಅದಕ್ಕಂತ ಒಂದು ಶಬ್ದ ಇದೆ. ಆ ಶಬ್ದವನ್ನ ತಿಳ್ಕೊಂಡ್ರೆ ಎಷ್ಟೇ ದೊಡ್ಡ ವರ್ಡ್ ಆಗಿದ್ರು ಸರಿ, ಆ ಸೆಂಟೆನ್ಸ್ ಆಗಿದ್ರು ನೀವು ಹೇಳೋದಿಕ್ಕೆ ತುಂಬಾ ಈಸಿಯಾಗಿ ಓದಕ್ಕಾಗತ್ತಂತ ನಾನು ಹೇಳ್ತಿದ್ದೀನಿ. ಇವಾಗ ಈ ಫಸ್ಟ್ ಲೆಟರ್ ಎಸ್ ಇದೆ, ಈ ಡ್ಯಾನ್ಸ್ ಆಡ್ತಾನೆ ಇದೆ. ಈ ಲೆಟರ್ ಎಸ್ ಏನಪ್ಪಾ ಶಬ್ದ ಇದೆ ಅಂದ್ರೆ ಸ್. ಏನ್ ಶಬ್ದ ಇದೆ? ಇಸ್ ದಿ ಸೌಂಡ್ ಆಫ್ ದಿ letter S. The letter is S, but the sound assigned to it, ಅದಕ್ಕೆ ಏನ್ ಶಬ್ದ ಕೊಟ್ಟಿದ್ದಾರೆ? ಸೌಂಡ್ ಆಫ್ ಲೆಟರ್ ಎಸ್ ಇಸ್ ಸನ್. ಈ ಹಾವೆಲ್ಲ ಹೇಗ್ ಹೋಗುತ್ತೆ ಅಂತ ಶಬ್ದ ಮಾಡ್ಕೊಂಡೇ ಹೋಗುತ್ತಲ್ಲ, ಆ ಶಬ್ದನೇ ಈ ಲೆಟರ್ ಎಸ್ ನಾವು ಕೊಡ್ತಿರೋದು. ಅದಾದ್ಮೇಲೆ ಬರೋ ಲೆಟರ್ ಏನಿದು? ಆಂಟ್. ಆಂಟ್ ಅಂದ್ರೆ ಏನಪ್ಪಾ? ಇರುವೆ. ಈ ಆಂಟ್ ಹೇಗ್ ಹೋಗುತ್ತೆ? ಹೀಗ್ ಹೋಗತ್ತಲ್ಲ. ನಾನು ಈ ಆಕ್ಷನ್ ಮಾಡಿ ತೋರಿಸ್ತೀನಿ ನೋಡಿ. ಆಂಟ್ ಹೀಗ್ ಹೋಗತ್ತಲ್ಲ. ಸೊ ನೀವ್ ಅದ ಆಕ್ಷನ್ ನಿಮ್ ನೆನಪಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಈ ಲೆಟರ್ ಹೇಗಿರೋ ಶಬ್ದ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಆಂಟ್. ಸೊ ಎ ಅನ್ನೋ ಲೆಟರ್ಗೆ ಅದಕ್ಕೆ ಕೊಟ್ಟಿರೋ ಶಬ್ದ ಆಂಟ್. ಏಂಟ್ ಅಂತ ಹೇಳಲ್ಲ. ಏನ್ ತಾನೇ ನೀವು ಓದ್ತೀರಾ, ಆದ್ರೆ ಏಂಟ್ ಅಂತ ಹೇಳ್ತೀರಾ? ಅಲ್ಲ, ಆಂಟ್ ಅಂತ ಹೇಳ್ತೀರಾ. ಅಂದ್ರೆ ಇಸ್ ದಿ ಸೌಂಡ್ ಫಾರ್ ದ ಲೆಟರ್ ಎ. ಓಕೆ, ಲೆಟರ್ ಇಸ್ ಎ ಬಟ್ ದ ಸೌಂಡ್ ಇಸ್ ಆ. ಹೇಳಿ ನನ್ನ ಜೊತೆಗೆ ನೀವು. ಆ ಇಸ್ ದಿ ಸೌಂಡ್. What is the sound for letter T? It is ch. Chap. Chap. Yes. Tennis. Tennis. I hope you are able to recognize the sound that I am making. ನಾನು ಯಾವ ಶಬ್ದ ಕೊಡ್ತಿದ್ದೀನೋ ಆ ಪ್ರತಿಯೊಂದು ಅಕ್ಷರಕ್ಕೂ ನೀವು ಗಮನ ಕೊಟ್ಟು ಕೇಳಿಸ್ಕೊಳ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಲೆಟರ್ ಪಿ. What is the sound? Parrot. What is the word given over here? Fan. A. You're going to see the letter N now. Timing I told is the sound for the letter P. Then comes I. E. 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 ಇವಾಗ ಆಲ್ಫಾಬೆಟ್ ಇ ನ ಹೇಗ್ ಓದ್ತೀರಾ? ಇ ಅಂತ ಹೇಳ್ತೀರಲ್ವಾ, ಅದ್ ಶಬ್ದನೇ ಇಲ್ಲಿ ಲೆಟರ್ ಐಗೂ ನಾವು ಕೊಡೋದು. ಇಲ್ಲಿ ನೋಡಿ, ಇಗ್ಲು ಅನ್ನೋ ವರ್ಡ್. ಇಗ್ಲು. ಬೇರೆ ಏನಾದ್ರೂ ವರ್ಡ್ ಗೊತ್ತಿದ್ಯಾ? ಈ ಸೌಂಡ್ ಕೊಡೋ ವರ್ಡ್ ಯಾವ್ದಾದ್ರು ಗೊತ್ತಿದ್ಯಾ? ಇಂಕ್. ವೆರಿ ಗುಡ್. ಇಂಕ್. ಐಂಕ್ ಅಂತ ಹೇಳಲ್ಲ, ಐಗ್ಲು ಅಂತ ನಾವು ಹೇಳಲ್ಲ. ಲೆಟರ್ ಇಸ್ ಐ, ಆದ್ರೆ ಅದಕ್ಕೆ ಕೊಟ್ಟಿರೋ ಶಬ್ದ ಏನು? ಇ ಇಸ್ ದಿ ಸೌಂಡ್ ಫಾರ್ ದ ಲೆಟರ್ ಐ. Next comes the letter N. What is the sound? Net. Yes, net is the sound for the letter N. Let us read 2 letter sound, 2 letter words, 3 letter words using these letters. All right. At, it. ಇದೆಲ್ಲ ನಾವು ಹೇಗೂ ಹೋಗ್ತೀವಿ ಮ್ಯಾಮ್. ನಾವು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಎಷ್ಟೋ ಸೆಂಟೆನ್ಸ್ ಗಳಲ್ಲಿ ಈ ವರ್ಡ್ಸ್ ಎಲ್ಲ ಬಳಸಿದ್ದಾರೆ. ಇವೆಲ್ಲ ಓದ್ತೀರಾ ನನ್ಗೆ ಗೊತ್ತು, ಆದ್ರೆ ಈ ಸೌಂಡ್ಸ್ ನ ಬಳಸಿ ನೀವು ಓದಿರ್ತೀರಾ ಅಂದ್ರೆ ಇಲ್ಲ. ಅದನ್ನ ಉಪಯೋಗಿಸಿ ನಾವು ಓದೋಣ, ಆಯ್ತಾ? ಇನ್, ಆನ್, ಇಟ್ಸ್, ಇಸ್, on. So 2 letter words using these 6 letters that we saw now. Next comes 3 letter words. ನಿಮ್ಗೆ ಬೇರೆ ಏನಾದ್ರೂ ವರ್ಡ್ ಇದ್ ಬಿಟ್ರೆ ಹೇಳಕ್ ಆಗತ್ತಾ? ಇಲ್ಲಿ ಕೊಟ್ಟಿರೋ ವರ್ಡ್ಸ್ ಬಿಟ್ಟು ಬೇರೆ ಏನಾದ್ರೂ ವರ್ಡ್ ನಿಮ್ಗೆ ಐಡೆಂಟಿಫೈ ಮಾಡಕ್ ಆಗತ್ತಾ ಮಕ್ಳೇ? ಓಕೆ, ಫಸ್ಟ್ ಇದನ್ನ ಓದ್ ತೋರಿಸ್ತೀನಿ ಅಂತ ಹೇಳ್ತಿದ್ರಾ? ಓಕೆ, ಒಬ್ಬೊಬ್ಬರಾಗಿ ಓದ್ ತೋರಿಸ್ತೀರಾ? ಓಕೆ, ವಾವ್, ಗುಡ್. ಸ್ಯಾಟ್. ಗ್ರೇಟ್.
ಕುತ್ಕೊಂಡೆ ಅಂತ ಹೇಳಿದ್ರೆ ಸ್ಯಾಟ್ ಅಂತೀವಿ. ಐ ಸ್ಯಾಟ್ ಆನ್ ಅ ಚೇರ್. ಓಕೆ. ಆಟ್, ಪ್ಯಾಟ್. ಸೊ ಆನ್ ಫಾರ್ ಅದರ್ ವರ್ಡ್ಸ್. ಆಪ್, ಟ್ಯಾಪ್, ಆನ್, ಪ್ಯಾನ್, ಆಪ್. ನ್ಯಾಪ್ ಅಂದ್ರೆ ಏನ್ ಮ್ಯಾಮ್? ನ್ಯಾಪ್ ಅಂದ್ರೆ ಏನಂತ ಒಬ್ರು ಕೇಳ್ತಾರೆ. ಈ ಮಧ್ಯಾಹ್ನ ಹೊತ್ತಲ್ಲಿ ನಾವು ಸ್ವಲ್ಪ ಸಮಯ ನಿದ್ದೆ ಮಾಡ್ತೀವಲ್ವಾ, ಸ್ಮಾಲ್ ಸ್ಲೀಪ್ ದಟ್ ವಿ ಟೇಕ್ ಇನ್ ದಿ ಆಫ್ಟರ್ನೂನ್ ಆಫ್ಟರ್ ದ ಫುಡ್. ಕೆಲವು ಸತಿ ಹೊಟ್ಟೆ ತುಂಬಾ ತಿನ್ಬಿಟ್ಟಿರ್ತೀವಿ, ನಿದ್ದೆ ಬಂದ್ಬಿಡತ್ತೆ. ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀವಿ, ಅಂದ್ರೆ 2-3 ಅವರ್ ನಿದ್ದೆ ಮಾಡೋದಲ್ಲ, ಒಂದ್ 10-15 ನಿಮಿಷ ನಿದ್ದೆ ಮಾಡ್ತೀವಲ್ವಾ, ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ನ್ಯಾಪ್ ಅಂತೀವಿ. ಆಯ್ತಾ? ಇನ್, ಪಿನ್, ಇನ್, ಚಿನ್, ಚಿ ಅಲ್ಲ, is the sound for the letter T. I, tin, tan, a, ant. Wow, great efforts. I, tip of a pen. Yes, sip. You sip and drink the water, juice. Yes. So these are the other words, 4-letter words. Okay. Pant, pint, spit, spin, past, pads, apps, taps, naps. So these words you are already familiar with, but we are reading according to the sound. ಆ ಸೌಂಡ್ ನ ಬಳಸಿ ನಾವು ಇದನ್ನ ಓದ್ತಾ ಇದ್ವಿ. ಆಯ್ತಾ ಮಕ್ಕಳೇ? sits, trains, right? So these are the sounds for the letters SATPIN. Once again I say S. ಈ ಹಾವ್ನ ನೆನ್ಪಿಟ್ಕೊಳ್ಳಿ. S, a, and, tennis. For letter P, E for letter I, and for letter N. We'll move on to next set of letters. Okay. Sounds of these letters here. Vowel letter is also here. Yes, very good. You have identified it correctly. ಬೇರೆ ಯಾವ್ದಲ್ಲ ಮಕ್ಕಳೇ ವವಲ್ ಲೆಟರ್ಸು? ಇಂಗ್ಲಿಷ್ ಆಲ್ಫಾಬೆಟ್ ಅಂತ ತಗೊಂಡ್ರೆ 26 ಅಕ್ಷರಗಳು, ಅದ್ರಲ್ಲಿ 21 ಅಕ್ಷರಗಳು ಕಾನ್ಸನೆಂಟ್ಸ್, ಮಿಕ್ಕಿರೋ 5 ಅಕ್ಷರಗಳು ವಬಲ್ಸ್ ಅಂತ ಹೇಳ್ತೀವಿ. ಎ, ಇ, ಐ, ಓ, ಯು ಅಲ್ವಾ? ಇವಾಗ ಸ್ಯಾಪಿನಲ್ಲಿ ಏನೆಲ್ಲ ಬಂತು? ಎ ಮತ್ತೆ ಐ ನೋಡ್ಬಿಟ್ವಿ, ಕರೆಕ್ಟ್. ಇಲ್ಲಿ ಇ ಅನ್ನೋ ಲೆಟರ್ ವಬಲ್ ಲೆಟರ್ ಇದೆ. ಓಕೆ. This is the sound for letters K. Again for letter K. H for letter H. Hat. A. E is the letter, but the sound for the letter E is A. A. Egg. L. Rat. M. ಇವತ್ತು ಊಟ ಹೇಗಿತ್ತು? ಸೂಪರ್ ಆಗಿತ್ತು. ಅಂತೀವಲ್ಲ, that is the sound for the letter M. For letter M. D. D. For letter D. K. K. A. L. D. So these are the sounds for these 7 letters. ಒಬ್ರು ಹೇಳಿದ್ದಾರೆ ಇಲ್ಲಿ, ಕೇಳ್ತಾ ಇದ್ದಾರೆ ಚಾಟ್ ಬಾಕ್ಸ್ ಅಲ್ಲಿ, ಇದೇನು ಮ್ಯಾಮ್ ಸಿಗೂ ಮತ್ತೆ ಕೆಗೂ ಒಂದೇ ತರದ ಶಬ್ದ ಇದೆಯಲ್ಲ ಅಂತ ಹೇಳ್ತಿದ್ದಾರೆ. They are telling me, they are asking in the chat box saying that C and K is having a similar sound. How do we know whether to begin a word with C or K? I am going to teach you the rule whether we need to use C or K in the beginning. Also, we find few words which ends with CK. CK ಎರಡು ಸೇರಿಸಿ ನಾವು ಅದನ್ನ ಬರಿತೀವಿ. ಹೌದಾ? ಆತರ ಯಾವ್ದು ಬರಿತೀವಿ? ಹಾ, ಕರೆಕ್ಟ್. ಡಕ್ ಅನ್ನೋ ವರ್ಡ್ ಅಲ್ಲಿ ಬರಿತೀವಾ? ಕರೆಕ್ಟ್. ವಾವ್, ಗುಡ್. ರಾಕ್, ಎಸ್, ದಟ್ ಇಸ್ ಆಲ್ಸೋ ರೈಟ್. ರಾಕ್ ಅನ್ನೋ ವರ್ಡ್ ಅಲ್ಲೂ ಸಿ ಕೆ ಅಲ್ಲೇ ಮುಗಿಯುತ್ತೆ. ಅಂದ್ರೆ ಸಿ ಕೆ ಎರಡು ಒಂದೇ ತರ ಶಬ್ದ, ಅದರಲ್ಲಿ 2 ಲೆಟರ್ಸ್ನು ಒಟ್ಟಿಗೆ ಬರ್ದಿದೀವಿ. ಹೇಗ್ ನಮ್ಗೆ ಗೊತ್ತಾಗತ್ತೆ? ಅದನ್ನು ನಾವು ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಈ ಸಿ ಕೆ EHRMD ಇದದ್ದು ಈ ಅಕ್ಷರಗಳನ್ನ ಬಳಸಿ ನಾವು ಫಸ್ಟ್ ಈ 2 letter 3 letter 4 letter ವರ್ಡ್ಸ್ ನ ನೋಡ್ಬೇಡ. ಅದಾದ್ಮೇಲೆ ಆ ರೂಲ್ ನು ತಿಳ್ಕೊಳ್ಳೋಣ. ಒಂದ್ ನಿಮಿಷ.
ಸಾರಿ. ಯಾರಾದ್ರೂ ಇಲ್ಲಿ 2 ಲೆಟರ್ ವರ್ಡ್ಸ್ ಓದಕ್ಕೆ ಆಗುತ್ತಾ? ಹಿ. ಎಸ್. ಈ. ಈ ಅಲ್ಲ ಮಕ್ಕಳೇ, ಅ. Me is the word. Correct. I'm sorry. Do. 2 letter words. So it has been combined. ಅಂದ್ರೆ ಇವಾಗ SATPIN ನೋಡಿದೀವಿ. All right. Ignore this word do. Okay. Shall we match the words over here? ವರ್ಡ್ಸ್ ನ ಮ್ಯಾಚ್ ಮಾಡೋಣ. ಕೊಟ್ಟಿರೋ ಪಿಕ್ಚರ್ಸ್ ಪ್ರಕಾರ ವರ್ಡ್ಸ್ ನ ಮ್ಯಾಚ್ ಮಾಡಕ್ ಆಗತ್ತಾ? ಕಪ್. ವೆರಿ ಗುಡ್. ನೆಕ್ಸ್ಟ್ hen. Wow. Very good. Next one. Rug. Wow, you guessed it very well. Correctly. Mop. What is this? Yes, it is a duck. Cold, bath cold. Milk. Very good. By looking at the pictures and the words given, we are matching the words. Yes. And we find the letters for which we had learned the sounds as well. Frog. Great. You had asked me a doubt when to use C, K. Both are having similar sounds. And when to end with CK. Yes. So C goes with A, O, and U. K goes with the other two. That's how you remember this rule. Andre C ಅನ್ನೋ ಲೆಟರ್ಗೆ ಎ ಓ ಯು, ಸಿ ಆದ್ಮೇಲೆ ಬರೆಯೋ ಲೆಟರ್ ಆಗಿದ್ದು ಶಾರ್ಟ್ ವವಲ್ಸ್ ಆಗಿ ಎ ಓ ಯು ಆಗಿದೆ. ನಾವು ಸಿ ಅನ್ನ ಉಪಯೋಗಿಸ್ತೀವಿ. ಕೆ ಯಾವಾಗ ಬಳಸ್ತೀವಿ? ಈ ಎ ಓ ಯು ಬಿಟ್ರೆ ಮಿಕ್ಕಿರೋ 2 ವವಲ್ ಲೆಟರ್ಸ್ ಗಳು ಯಾವುದು? ಐ ಮತ್ತೆ ಇ. ಕರೆಕ್ಟಾ? ಕೈಟ್, ಕಿಂಗ್. ಬೇರೆ ಏನಾದ್ರೂ ವರ್ಡ್ ಕೊಡ್ತಿದ್ಯಾ? ken. Wow, good. So C goes with the letter A, O, and U. K goes with the letter other two. First ಈಗ C and K ಅದು ಆ ವರ್ಡ್ಸ್ ನ ನಾವು ಅಬ್ಸರ್ವ್ ಮಾಡೋಣ. ಕಪ್ ನೋಡಿ, ಸಿ ಆದ್ಮೇಲೆ ಬರ್ದಿರೋದು ಯು ಆಗಿದೆ. Also you can remember the diagram that I draw on the board as well. Okay, I'll draw it for you. Then see here, coin. C goes with the letter A, O, and U. ಅದಂದ್ರೆ ಸಿ ಆದ್ಮೇಲೆ ಬರೆಯೋ ಅಕ್ಷರಗಳಾಗಿದ್ರೆ ಯಾವ ಅಕ್ಷರಗಳು? ಎ, ಓ, ಅಂಡ್ ಯು. ಆತರ ಇತ್ತಂದ್ರೆ ಆ ವರ್ಡ್ ಶುರು ಆಗೋದು ಸಿ ಆಗ್ಬಿಟ್ಟಿರತ್ತೆ. ಕೇಕ್. ವೆರಿ ಗುಡ್. ಇದು ಈ ರೂಲ್ ನ ಫಾಲೋ ಮಾಡತ್ತೆ. ಬೇರೆ ಕೈಟ್. ಅಲ್ಲಿ ನೋಡಿ ಐ ಇದೆ. ಆಫ್ಟರ್ ಕೈ ಇಟ್ ಇಸ್ ಐ. Kite. K goes with the other two. King. Very good. For king also we use K. Why can't we use as C? Although the sound is C. Because the rules goes like this. C goes with A, O, and U. K goes with the other two. Okay? ಇವಾಗ ಶಾರ್ಟ್ ಬಬಲ್ ಆಗಿದೆ ಅಂದ್ರೆ ಆಗ ನಾವು ಸಿ ಕೆ ಅದನ್ನ ಜೊತೆಗೆ ನಾವು ಬಳಸ್ತೀವಿ. ರಾಕ್, ಕಾಕ್, ಡಕ್, ಬ್ಲಾಕ್. ಇದನ್ನೆಲ್ಲ ನೋಡಿದ್ರೆ ಆ ವಬಲ್ ಸೌಂಡ್ ಆಗಿರೋದು ಶಾರ್ಟ್ ಸೌಂಡ್ ಆಗಿದೆ. ಅದನ್ನ ನಾವು ಡ್ರ್ಯಾಗ್ ಮಾಡಿ ಅಂದ್ರೆ ಕೇಕ್, ಎ ಅನ್ನ ವಿ ಡೋಂಟ್ ಡ್ರ್ಯಾಗ್ ದಿ ಲೆಟರ್. ಇಟ್ ಇಸ್ ಅ ಶಾರ್ಟ್ ಸೌಂಡ್. ಇವಾಗ ಸೌಂಡ್ಸ್ ಅಲ್ಲಿ ಶಾರ್ಟ್ ಸೌಂಡ್, ಲಾಂಗ್ ಸೌಂಡ್ ಅಂತಿದೆ. ಆಯ್ತಾ? ಸೊ ಶಾರ್ಟ್ ಬಬಲ್ ಸೌಂಡ್ ಆಗಿತ್ತಂದ್ರೆ ಆಗ ಕೊನೆಯಲ್ಲೇ ಸಿ ಕೆ ಅನ್ನೋದನ್ನ ನಾವು ಉಪಯೋಗಿಸ್ತೀವಿ. ಇಲ್ಲಿ ನೋಡಿ, ಕೇಕ್ ಪಿಕ್ಚರ್ ಮ್ಯಾಮ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಬೇಸ್ಡ್ ಆನ್ ದಿ ರೂಲ್ ದಟ್ ಐ ಹ್ಯಾಡ್ ಟೋಲ್ಡ್ ಯು, ಸಿ ಗೋಸ್ ವಿತ್ ಎ, ಓ, ಅಂಡ್ ಯು.
ಸೊ ಸಿ ಆದ್ಮೇಲೆ ಇಲ್ಲಿ ನೋಡಿ ಬ್ಲಾಂಕ್ ಆದ್ಮೇಲೆ ಏನ್ ಕೊಟ್ಟಿದ್ದಾರೆ, ಎ ಇದೆಯಾ, ಐ ಇದೆಯಾ, ಓ ಯು, ಇದನ್ನೆಲ್ಲ ಅಬ್ಸರ್ವ್ ಮಾಡಿ. ಅಕಸ್ಮಾತ್ ಎ ಓ ಯು ಇತ್ತಂದ್ರೆ ನಾವೇನ್ ಮಾಡ್ಬೇಕು, ಸಿ ಅನ್ನ ಚೂಸ್ ಮಾಡ್ಬೇಕು. ನೆಕ್ಸ್ಟ್ comes the word K is king. Here the letter after the blank is I. K goes with the letter other two. K goes with other two. ಅಂದ್ರೆ ಯಾ other two? I ಮತ್ತೆ E. ಇಲ್ಲೇನಿದು ಆರ್ ಓ, ಇಲ್ಲಿ ಪ್ರಾರಂಭದಲ್ಲಿಲ್ಲ ಕೊನೆಯಲ್ಲಿದೆ. ಆರ್ ಓ ಸಿ ಅಂತೀವ, ಆರ್ ಓ ಕೆ ಅಂತೀವ. ಇಟ್ ಇಸ್ ಅ ಶಾರ್ಟ್ ವವಲ್ ಸೌಂಡ್. ಆ ಆ rock, ck, use it together. ಎರಡು ನೇ ಸೌಂಡ್ ಮ್ಯಾಮ್, ಸಿ ಮತ್ತೆ ಕೆಗೆ ನಾವು ಯಾವ್ದು ಉಪಯೋಗಿಸ್ಬೇಕು? ಸಿ ಗೋಸ್ ವಿತ್ ಎ ಓ ಅಂಡ್ ಯು, ಕೆ ಗೋಸ್ ವಿತ್ ದಿ ಅದರ್ ಟು. ಬ್ಲಾಂಕ್ ಆದ್ಮೇಲೆ ಕೊಟ್ಟಿರೋ ಅಕ್ಷರ ಯಾವ್ದು ಮಕ್ಕಳೇ? ಯು. ಸೊ ಇಟ್ ಇಸ್ ಸಿ. ಗಾಳಿಪಟ. ಎಸ್, ಗಾಳಿಪಟ. ಇಂಗ್ಲಿಷ್ ಅಲ್ಲಿ ಅಂತೀವಿ ಕೈಟ್. ಕೆ ಗೋಸ್ ವಿತ್ ದಿ ಅದರ್ ಟು, ಕೈಟ್. ಎಸ್. ರಾಕ್, ಕಾಕ್, ಬ್ಲಾಕ್, ಆಲ್ ದೀಸ್ ವರ್ಡ್ಸ್ ಆರ್ ಹ್ಯಾವಿಂಗ್ ಶಾರ್ಟ್ ವವಲ್ ಸೌಂಡ್. ಅಂದ್ರೆ ನಾವ್ ಅದನ್ನ ಉದ್ದವಾಗಿ ಅದನ್ನ ಹೇಳ್ತಿಲ್ಲ ಆ ಸೌಂಡ್. ಇಟ್ ಇಸ್ ಅ ಶಾರ್ಟ್ ಸೌಂಡ್. ಸೊ ಓ ಇಸ್ ಅ ವವಲ್ ಅಂಡ್ ಇಟ್ ಇಸ್ ಹ್ಯಾವಿಂಗ್ ಅ ಶಾರ್ಟ್ ವವಲ್ ಸೌಂಡ್ as ಆ, ಕಾಕ್, ಕಾಕ್. ಸೊ ಇಟ್ ಇಸ್ ಸಿ ಕೆ. ಇದು ಕಾಯಿನ್. O is the letter after the blank. Perfect. This C. Kitten. Kitten. ಸೊ ಇವಾಗ ನೀವು ಹೇಗೆ ಅಬ್ಸರ್ವ್ ಮಾಡ್ತಿದ್ದೀರಾ? ಐ ಇದೆಯಾ, ಎ ಓ ಯು ಯಾವ್ದು ಕೊಟ್ಟಿದಾರ ಅಂತ ಅಬ್ಸರ್ವ್ ಮಾಡ್ತಿದ್ದೀರಾ, ಕರೆಕ್ಟಾ? ಸೊ ನಿಮ್ಗೆ ಇವಾಗ ಈ ರೂಲ್ ಗೊತ್ತಾಗ್ಬಿಟ್ಟಿದೆ ಅಂದ್ರೆ ನೀವು ಯಾವ್ದೇ ಒಂದು ಹೊಸದಾಗಿರೋ ವರ್ಡ್ ಕೊಟ್ಟಿದ್ರು ಸಹ ಅಲ್ಲಿ ಸಿ ಬರ್ಬೇಕಾ ಕೆ ಬರ್ಬೇಕಾ ಅನ್ನೋದು ಗೊತ್ತಾಗ್ಬಿಟ್ಟಿರತ್ತೆ ಅಲ್ವಾ? ಎಸ್ ಕೆ. ವೆರಿ ಗುಡ್. ಅದೃಷ್ಟ. ಸೊ ಇವಾಗ ತನಕ ನಾವು ರಾಕ್, ಕಾಕ್ ಈ ವರ್ಡ್ಸ್ ಎಲ್ಲಾನೇ ನೋಡಿದ್ವಿ. ಬರೀ ಓ ಇರೋ ಅಕ್ಷರಗಳೇ ನೋಡ್ತಿದ್ವಿ ಅಂತ ಒಬ್ರು ಹೇಳ್ಬಿಟ್ರು. ಬೇರೆ ಯಾವ್ದಾದ್ರು ವರ್ಡ್ ಕೊಡಕ್ ಆಗತ್ತ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಯು ಇಸ್ ದಿ ಲೆಟರ್ ಬಟ್ ದ ಸೌಂಡ್ ಗೋಸ್ ಲೈಕ್ ದಿಸ್, ಅಂಬ್ರೆಲ್ಲಾ ಅಂತ ಹೇಳ್ತೀವಿ. ಆಯ್ತಾ? ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀವಿ. ಫಾರ್ ಟೈಮ್ ಬೀಯಿಂಗ್ recognize it as letter is having a short vowel sound. So that is why we use CK together. Okay? CK ಪ್ರಾರಂಭದಲ್ಲಿ ಬರೋದು ಯಾಕೆ ಆ ತರ ನೋಡ್ತಿದ್ವಿ? Blank was given in the beginning and the letter given after the blank was either A, O, U, I, E. ಇಲ್ಲಿ ಕೊನೆಯಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ಸೊ ಈ ವರ್ಡ್ ಅಲ್ಲಿ ಹೇಗಿದೆ ಮಕ್ಕಳೇ? ಕೆಟಲ್. ಐ ಮತ್ತೆ ಇ ಇತ್ತಂದ್ರೆ ಎಸ್, ವೆರಿ ಗುಡ್, ಇಟ್ ಇಸ್ ಕೆ. ಕೇಕ್. ಬಾ. ಏನಿದೆ? ಸಿ. ಕಿಂಗ್. ಐ ಹೋಪ್ ಯು ರಿಮೆಂಬರ್ ದಿಸ್ ರೂಲ್ ವೆರಿ ವೆಲ್. ಮನೇಲಿ ಹೋಗ್ಬಿಟ್ಟು ನನ್ಗೆ ಒಂದೇ ಒಂದು ಹೋಮ್ ವರ್ಕ್ ಕೊಡ್ತೀನಿ. ಸಿ ಕೆ ಅಲ್ಲಿ ಮುಗಿಯೋ ವರ್ಡ್ಸ್ ಯಾವ್ದಲ್ಲ ಅಂತ ಐಡೆಂಟಿಫೈ ಮಾಡಿ ನನಗೆ ಮುಂದಿನ ಕ್ಲಾಸ್ ಅಲ್ಲಿ ನೀವು ಹೇಳ್ಬೇಕು. ಆಲ್ರೈಟ್? ಸೊ ಇವತ್ತಿನ ಕ್ಲಾಸ್ ಅಲ್ಲಿ SATPIN ಈ ಅಕ್ಷರಗಳ ಶಬ್ದವನ್ನ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ CKE HRMT ಈ ಲೆಟರ್ಗಳನ್ನ ಸೌಂಡ್ಸ್ ನಾವು ತಿಳ್ಕೊಂಡ್ವಿ. ಇವೆಲ್ಲ ಏನು? ಫೋನಿಕ್ಸ್. ಫೋನಿಕ್ಸ್ ಪ್ರಕಾರ ಅದ್ರ ಸೌಂಡ್ ನ ನಾವು ತಿಳ್ಕೊಂಡಿದೀವಿ. ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಮುಂದಿನ ಕ್ಲಾಸ್ ಅಲ್ಲಿ ನಾವು ಭೇಟಿ ಆಗೋಣ. ಹ್ಯಾವ್ ಅ ಗ್ರೇಟ್ ವೀಕ್, ಹ್ಯಾವ್ ಅ ಗ್ರೇಟ್ ಡೇ ಅಹೆಡ್. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ.